ತಿಳುವಳಿಕೆ ಇಲ್ಲದೆ ಇರೋರು ಜೈಲಲ್ಲಿ ಹೋಗ್ತಾರೆ. ಜೈಲಿಗೆ ಹೋದ್ಮೇಲೆ ಆದರೂ ನೀವು ಹೇಳ್ದಾಗೆ ಮಾಡಿದ ತಪ್ಪು ಅಥವಾ ಬಂದಿರುವ ಆರೋಪದ ಬಗ್ಗೆ ಸೀರಿಯಸ್ನೆಸ್ ಇರಬೇಕಾಗಿತ್ತು. ನೀವು ಹೇಳ್ತಿದ್ರಿ VIP ಕಲ್ಚರ್ ಇಲ್ಲ ಅಂತ ಹೇಳಿ. ಪರಪ್ಪನ ಅಗ್ರಹಾರದಂತಹ ಕಾರಾಗೃಹದಲ್ಲಿ ಕೂತ್ಕೊಂಡು ಕಾಫಿ ಮಗ್ಗು ಸಿಗರೇಟು ಜೊತೆಲಿದ್ದವರು ಮತ್ತೊಬ್ಬ ಅಪರಾಧ ಕೃತ್ಯದಲ್ಲಿ ಭಾಗಿಯಾದವರು, ಇದರ ಸಿವಿಯಾರಿಟಿನೂ ಅರ್ಥ ಆಗಲಿಲ್ಲ ಅಂತಂದರೆ ಆಯಿತು ಸರ್, ಹೀರೋನೋ ಮತ್ತೊಂದೋ ಮಗದೊಂದೋ ಕಾನೂನು ಬಗ್ಗೆ ಅರಿವಿಲ್ದವರು ಅದೆಲ್ಲವೂ ಸರಿಯೇ. ಬಟ್ ಪ್ರಪಂಚ ಜ್ಞಾನ ಇದ್ದವ್ರು ಯಾರಾದರೂ ಜೈಲಿನೊಳಗೆ ನಾನು ಬಂದಿರೋದೇ ತಪ್ಪು ಅಂಥದ್ರಲ್ಲಿ ಮತ್ತೊಂದು ತಪ್ಪು ಮಾಡಬಾರ್ದು ಅನ್ನೋ ಪಾಪ ಪ್ರಜ್ಞೆ ಇರಬೇಕಾಗಿತ್ತೇನೋ ಅಂತ ಹೇಳಿ. ಇಲ್ಲ, ನನ್ನ ಪ್ರಕಾರ ನೋಡಿ, ಸಿನಿಮಾ ಆ್ಯಕ್ಟ್ರಸ್ಗಳು ತಪ್ಪು ತಿಳ್ಕೊಬಾರ್ದು. ಜನ ಒಂದು ಭ್ರಮೆಯ ಲೋಕದಲ್ಲಿ ಇರ್ತಾರೆ. ಯಾಕೆಂದರೆ ವಿಪರೀತ ಸೆಲೆಬ್ರಿಟಿ ಆಗಿದ ತಕ್ಷಣ ಅವ್ರಿಗೆ ಫಾಲೋವರ್ಸ್ ಅಭಿಮಾನಿಗಳು ತುಂಬಿಡ್ತಾರಲ್ಲ, ಆಗ ಅವರು ಬೇರೆ ಭ್ರಮೆಯ ಲೋಕಕ್ಕೆ ಹೋಗ್ಬಿಡ್ತಾರೆ. ಅದು ತಪ್ಪೋದು. ಇಲ್ಲಿ ಜೈಲಿಗೆ ಹೋದಾಗ ನೋಡಿ ಅವರು ಕೇರ್ಫುಲ್ ಆಗಿರಬೇಕಾಗಿತ್ತು. ಇನ್ನು ಅವ್ರಿಗೆ ಬೇಲ್ ಬೇರೆ ಸಿಕ್ಬಿಡ್ತು. ನನ್ನ ಪ್ರಕಾರ ಬೇಲ್ನಲ್ಲೂ ಸ್ವಲ್ಪ ಅವರ ಅಡ್ವೊಕೇಟ್ಸ್ಗಳು ನಮಗೂ ಗೊತ್ತಿದ್ದಾರೆ. ಅವರ ಅಡ್ವೊಕೇಟ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಆಮೇಲೆ ಲಾಯರ್ ಆಗಿರೋರು, ಸಿ ವಿ ನಾಗೇಶ್ ಅವರು.